ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ ನಾನು ಒಂದ್ 2-3 ದಿನದ ವಿಡಿಯೋಸ್ ನ ಕಂಬೈನ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಥರ್ಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್. ಯೋಶ್ನಿ 8 o'clock ಎಲ್ಲ ಹೋಗ್ತಾಳಲ್ಲ, ಅದಕ್ಕೆ ಅವಳಿಗೆ ಹೋಗೋಕ್ಕೂ ಮುಂಚೆ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಬೆಂಗಳೂರಲ್ಲಿ ಹೇಗಿದೆ ವೆದರ್ ಅಂತ ನಿಮ್ಗೆ ಗೊತ್ತು. ನನಗಂತೂ ಚಳಿ ಅಂದ್ರೆ ಆಗೋದೇ ಇಲ್ಲ. ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೂ ನಡೆಯುತ್ತೆ, ಬಟ್ ಚಳಿ ತಡಿಯಕ್ಕಾಗಲ್ಲ ನನಗೆ. ಸೊ ಎಲ್ಲ ಕವರ್ ಮಾಡ್ಕೊಂಡು ತಿಂಡಿ ಮಾಡ್ತಾ ಇದ್ದೀನಿ. ಇವತ್ತು ಅವಳಿಗೆ ಪನ್ನೀರ್ ಕರಿ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ. ಅವಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಆಕ್ಚುಯಲ್ ಕೆಲಸಗಳೆಲ್ಲ ಶುರುವಾಗುತ್ತೆ. ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಡೈನಿಂಗ್ ಟೇಬಲ್ಗೆ ಹಾಕೋ ಕ್ಲೋತ್ ಒಗ್ದಿದ್ದೆ, ಸ್ವಲ್ಪ ದಿನ ಹಾಕೇ ಇರಲಿಲ್ಲ, ಅದನ್ನ ಇವತ್ತು ಹಾಕಿದ್ದೀನಿ. ನೆಕ್ಸ್ಟ್ ಯೋಶ್ನಿ ರೂಮ್ ಕ್ಲೀನ್ ಮಾಡೋದಿತ್ತು. ಇದು ಯೋಶ್ನಿ ರೂಮು. ದಿನ ಮಾಪಿಂಗು ಸ್ವೀಪಿಂಗು ಎಲ್ಲ ನಡೀತಾ ಇರುತ್ತೆ. ಆದ್ರೆ ಅವಳು ಆಟ ಆಡೋದಕ್ಕೆ ಅಂತ ಒಂದಷ್ಟು ಟಾಯ್ಸ್ ನ ಕೆಳಗಡೆ ತಗೊಂಡ್ಬಿಟ್ಟಿರ್ತಾಳೆ. ಅದನ್ನ ವಾಪಸ್ ಅದ್ರ ಜಾಗದಲ್ಲಿ ಇಡೋದೇ ಇಲ್ಲ. ಎಲ್ಲ ಮೆಸ್ಸಿ ಆಗ್ಬಿಟ್ಟಿರುತ್ತೆ. ಸ್ಪೆಷಲಿ ಅವಳ ಫ್ರೆಂಡ್ಸ್ ಬಂದ್ರಂತೂ ಎಲ್ಲಾ ಕಡೆ ಹರಗ್ಬಿಟ್ಟಿರ್ತಾಳೆ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿರ್ತೀನಿ, ಆದ್ರೆ 15 days ಒನ್ಸ್ ಆದ್ರೂ ಡೀಪ್ ಕ್ಲೀನ್ ಮಾಡ್ಲೇಬೇಕು ಅವಳ ರೂಮ್ ನ. ಈ ಬಂಕ್ ಬೆಡ್ ನ ಹಠ ಮಾಡಿ ತೆಗೆಸ್ಕೊಂಡ್ಲು, ಆದ್ರೆ ಒಂದು ದಿನ ಅದ್ರಲ್ಲಿ ಮಲ್ಗಿಲ್ಲ. ಸುಮ್ನೆ ಅದ್ರ ಮೇಲೆ ಹತ್ತೋಗೋದು, ಆಟ ಆಡೋದು. ಅಲ್ಲಿಂದ ಹತ್ಬಿಟ್ಟು ಇನ್ನ ಒಳಗಡೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಅಲ್ಲಿ ಹೋಗಿ ಅಲ್ಲಿ ಆಟ ಆಡೋದು. ಅದಂತೂ ಫೇವ್ರೇಟ್ ಸ್ಪಾಟ್ ಅವರಿಗೆ ಮತ್ತೆ ಅವಳ ಫ್ರೆಂಡ್ಸಿಗೆ. ಬಂದ್ರೆ ಅಲ್ಲೇ ಇರ್ತಾರೆ ಆಟ ಆಡ್ಕೊಂಡು. ನೋಡೋಣ ಏನ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಎಷ್ಟು ಹರಗಿದ್ದಾರೆ. ಇದು ಏನೇನು ಅಲ್ಲ, ಟಾಯ್ಸು ಮೇಲ್ಗಡೆ ರೂಮಲ್ಲಿ ಅರ್ಧಕ್ಕರ್ಧ ಇಟ್ಬಿಟ್ಟಿದೀನಿ. ಅದು ಕೂಡ ಇಲ್ಲೇ ಇದ್ಬಿಟ್ಟಿದ್ರಂತೂ ದೇವ್ರೇ ಗತಿ. ಸ್ಪೇಸ್ ಒಂಥರ ಚೆನ್ನಾಗಿದೆ, ಕಾಸಿ ಆಗಿ. ಇದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು, ಆಲ್ಟರ್ ಮಾಡ್ಬೇಕು, ಇನ್ನು ಚೆನ್ನಾಗ್ ಅನ್ಸುತ್ತೆ. ಸ್ವಲ್ಪ ಐಡಿಯಾಸ್ ಇದೆ, ಯಾವಾಗಾದ್ರೂ ಟೈಮ್ ಆದಾಗ ಮೇಕ್ ಓವರ್ ಮಾಡ್ತೀನಿ. ಇದೆಲ್ಲ ಅವಳು ಪ್ಯಾಕ್ ಮಾಡ್ಕೊಂಡಿರೋದು. ನಾವೆಲ್ಲಾದ್ರೂ ಹೊರಗಡೆ ಟ್ರಿಪ್ ಹೋದ್ರೆ, ನಮ್ಮ ಅಮ್ಮನ ಮನೆಗೆ ಹೋದ್ರೆ ಅಥವಾ ಕಾವ್ಯನ್ ಮನೆಗೆ ಹೋದ್ರೆ ಒಂದ್ ಬ್ಯಾಗ್ ಪೂರ್ತಿ ಪ್ಯಾಕ್ ಮಾಡ್ಕೋತಾಳೆ. ಒಟ್ಟಲ್ಲಿ ಅವಳಿಗೆ ಬೋರ್ ಆಗ್ಬಾರ್ದು. ಹೋಗಿದ್ ಕಡೆ ಆಟ ಆಡೋದಿಕ್ ಚೆನ್ನಾಗ್ ಆಟ ಸಾಮಾನು, ಸ್ಟೇಷನರಿ ಎಲ್ಲ ಇರ್ಬೇಕು. ಮತ್ತೆ ವಾಪಸ್ ಬಂದ್ಮೇಲೆ ಅದನ್ನ ಅದಾದ್ರ ಜಾಗಕ್ಕೆ ವಾಪಸ್ ಇಡೋದಿಲ್ಲ, ಹಾಗೆ ಬಿಟ್ಬಿಡ್ತಾಳೆ. ಅದೇ ತರ ಎಲ್ಲಾ ಬ್ಯಾಗಲ್ಲೂ ಹಾಗೆ ಮಾಡಿಟ್ಟಿದ್ದಾಳೆ ನೋಡಿ. ಸ್ಟೇಷನರಿ ಅಂತೂ ತುಂಬಾ ಹುಚ್ಚು. ರಾಯಲ್ ಮಾರ್ಟಿಗೆ ಹೋದ್ರೆ ಅಟ್ಲೀಸ್ಟ್ ಏನಾದ್ರೂ ಒಂದ್ ಐಟಮ್ ಆದ್ರೂ ತಗೊಂಡ್ ಬರ್ತಾಳೆ. ಪ್ರಾಬಬ್ಲಿ ಎಲ್ಲಾ ಮಕ್ಕಳು ಹೀಗೆ ಅನ್ಸುತ್ತೆ ಇವಾಗ. ಫೈನಲಿ ಈ ರೂಮ್ ಕ್ಲೀನ್ ಆಯ್ತು. ಇದು ಡೈನಿಂಗ್ ಟೇಬಲ್ ಮೇಲೆ ವೇಸ್ ಇಟ್ಟು ಹೋಗಿದ್ನಲ್ಲ, ಅದನ್ನ ಆಗ್ಲೇ ಬಂದು ಎಲ್ಲ ಚೇಂಜ್ ಮಾಡಿದಾಳೆ. ಬುದ್ಧನ್ ಕೆಳಗಡೆ ಕಾಟನ್ ಇಟ್ಟು ಅದ್ರ ಮೇಲೆ ಬುದ್ಧ ಇಟ್ಟು ಅದ್ರ ಹಿಂದೆ ಈ ಫ್ಲವರ್ ನ ಸ್ಟಿಕ್ ಮಾಡಿದಾಳೆ. ನನ್ಗೆ ಈ ಐಡಿಯಾಗಳೆಲ್ಲ ಬರಲ್ಲ, ಮಕ್ಳಿಗೆ ಮಾತ್ರ ಬರ್ತವೆ ಅನ್ಸುತ್ತೆ. ಈಗ ಇಲ್ಲಿ ವೇಸ್ ಇಡೋ ಅವಶ್ಯಕತೆನೇ ಇಲ್ಲ, ಸೊ ತೆಗ್ದಿಟ್ಬಿಟ್ಟೆ. ನನ್ನ ಹಸ್ಬೆಂಡ್ ಶಾಪಲ್ಲಿ ಕೆಲಸ ಮಾಡೋ ಹುಡುಗರು ಬಂದಿದ್ರು. ಸ್ವಲ್ಪ ಕೆಲಸ ಇತ್ತು ಅಂತ ಕರ್ಕೊಂಡ್ ಬಂದಿದ್ರು. ಅವ್ರಿಗೆ ಟೀ ಜೊತೆ ಕೊಡೋದಿಕ್ಕೆ ಏನು ಇರ್ಲಿಲ್ಲ. ಬಿಸ್ಕೆಟ್ಸ್ ನಾನು ತರೋದಿಲ್ಲ, ಯೋಶ್ನಿ ತಿಂದ್ಬಿಡ್ತಾಳೆ ಜಾಸ್ತಿ ಅಂತ. ಮಂಡಕ್ಕಿ ಇತ್ತು, ಅದನ್ನೇ ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸು, ಸ್ವಲ್ಪ ಕರಿಬೇವು, ಆಮೇಲೆ ಪೀನಟ್ಸ್ ಅಷ್ಟೇ. ಅದಷ್ಟು ಹಾಕಿ ಒಗ್ಗರಣೆ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಕಾಫಿ ಜೊತೆ. ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕೋಬಹುದು, ಇಲ್ಲ ಖಾರದ ಪುಡಿ ಹಾಕೋಬಹುದು ಲಾಸ್ಟ್ ಅಲ್ಲಿ. ಅವ್ರು ಕಾಫಿ ಕುಡ್ದು ಹೊರಟ್ರು. ಯೋಶ್ನಿ ಭರತನಾಟ್ಯ ಕ್ಲಾಸಿಗೆ ಹೋಗಿದ್ಲು, ಅಲ್ಲಿಂದ ಬಂದ್ಲು. ಅವರಿಗೆ ಆನ್ಯುವಲ್ ಡೇ ಇದೆ 20th, ಸೊ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಿಸ್ತಾ ಇದಾರೆ.
ಇದು ಸ್ಯಾಟರ್ಡೆ ಮಾರ್ನಿಂಗು. ಯೋಶ್ನಿಗೆ ಆನ್ಯುವಲ್ ಡೇ ಇತ್ತು. ಆಮೇಲೆ ಇವತ್ತು ಶನಿವಾರ ಆಗಿದ್ರಿಂದ ನನಗೆ ಪೂಜೆ ಕೂಡ ಮಾಡೋದಿತ್ತು. ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ತಿಂಡಿ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟೆ. ಆಮೇಲೆ ಯೋಶ್ನಿಗೆ ಸ್ನಾನ ಮಾಡಿಸಿ ಮೇಕಪ್ ಮಾಡೋದಕ್ಕೆ ಕೂತ್ಕೊಂಡೆ. ನಾನು ಮೇಕಪ್ ಮಾಡೋಕೆ ಕೂತ್ಕೊಂಡಾಗ 2:30 ಆಗಿತ್ತು. 4 o'clock ವರ್ಗು ಆಯ್ತು ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲ. ಅವಳ ಹೇರ್ನ ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ, ಬಂದ್ ಕೂರುತ್ತೋ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿತ್ತು. ಆಮೇಲೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಹೇಗೋ ಹಾಕ್ತೆ. ಆಮೇಲೆ ಇದ್ದೇ ಇದೆಯಲ್ಲ ಹೇರ್ ಸೆಟ್ಟಿಂಗ್ ಸ್ಪ್ರೇ ತಗೊಂಡು ಚೆನ್ನಾಗಿ ಹೇರ್ ಸೆಟ್ಟಿಂಗ್ ಸ್ಪ್ರೇ ಹೊಡೆದೆ. ಅದಾದ್ಮೇಲೆ ಅದು ನೀಟಾಗಿ ಕೂರ್ತು ಅಳ್ಳಾಡ್ದೆ ಇರೋ ತರ. ಆಮೇಲೆ ಮೇಕಪ್ ಎಲ್ಲ ಮಾಡಿದೆ. ಏನೇನ್ ಬೇಕೋ ಎಲ್ಲ ಹಿಂದಿನ ದಿನನೇ ತಗೊಂಡ್ ಬಂದ್ ಇಟ್ಕೊಂಡಿದ್ದೆ. ಜ್ಯುವೆಲ್ರಿ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಮಿರರ್ ಹತ್ರ ಹೋಗೋದು, ನೋಡೋದು, ಬರೋದು ಇದೇ ಮಾಡ್ತಾ ಇದ್ಲು. ಐ ಮೇಕಪ್ ಮಾತ್ರ ನಾವೇ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಅಲ್ತಾ ಬದ್ಲಿಗೆ ಮೆಹಂದಿನೇ ಹಾಕ್ಬಿಡಿ, ಡ್ರೆಸ್ ಎಲ್ಲ ಗಲೀಜ್ ಮಾಡ್ಕೋತಾರೆ ಮಕ್ಕಳು ಅಂತ ಹೇಳಿದ್ರು. ಹಿಂದಿನ ದಿನನೇ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಒಂದು ಕೆಲಸ ಕಡಿಮೆ ಆಯ್ತು ಇವತ್ತು. ಅವರು 4ಗೆಲ್ಲ ಅಲ್ಲೇ ಇರ್ಬೇಕು ಅಂತ ಹೇಳಿದ್ರು, ಆದ್ರೆ ನಾವ್ ರೀಚ್ ಆಗೋ ಅಷ್ಟ್ರಲ್ಲಿ 4:30 ಆಗ್ಬಿಟ್ಟಿತ್ತು. ಎಲ್ಲ ಮಕ್ಳದ್ದು ಮೇಕಪ್ ಮುಗ್ದಿದ್ರಿಂದ ಯೋಶ್ನಿ ಹೋದ ತಕ್ಷಣ ಕಂಪ್ಲೀಟ್ ಮಾಡ್ಬಿಟ್ರು. ಅದಾದ್ಮೇಲೆ 2 hours ವೇಟ್ ಮಾಡ್ಬೇಕಾಯ್ತು ಇವ್ರ ಪರ್ಫಾರ್ಮೆನ್ಸ್ಗೆ. ಬರೀ 5 ನಿಮಿಷದ ಪರ್ಫಾರ್ಮೆನ್ಸ್ಗೆ ಇಷ್ಟೆಲ್ಲ ರೆಡಿ ಆಗ್ಬೇಕಾ, ಇಷ್ಟೆಲ್ಲ ಟೈಮ್ ಕೊಡ್ಬೇಕಾ ಅಂತ ಅನ್ನಿಸ್ತು. ಪ್ರೊಫೆಷನಲ್ ಭರತನಾಟ್ಯಂ ಡಾನ್ಸರ್ಸ್ ಅಂತೂ ನಿಜವಾಗ್ಲೂ ಗ್ರೇಟ್. ಅವರು ಇಷ್ಟೆಲ್ಲ ಮೇಕಪ್, ಜ್ಯುವೆಲ್ರಿ, ಕಾಸ್ಟ್ಯೂಮ್ ಜೊತೆಗೆ ಬಾತ್ರೂಮ್ ಕೂಡ ಹೋಗಕ್ಕಾಗಲ್ಲ ಅವರಿಗೆ. ಎಲ್ಲದಕ್ಕೂ ಪರ್ಫಾರ್ಮೆನ್ಸ್ ಮುಗಿಯೋವರೆಗೂ ಕಾಯ್ಲೇಬೇಕು. ಇದಕ್ಕಂತೂ ತುಂಬಾ ಡಿಸಿಪ್ಲಿನ್, ಡೆಡಿಕೇಶನ್ ಬೇಕೇ ಬೇಕು. ಯೋಶ್ನಿ ಇನ್ನ ಬಿಗಿನರು, ಅ ಲಾಂಗ್ ವೇ ಟು ಗೋ. ಬಟ್ ಅವಳಿಗೆ ಇವಾಗ್ಲೇ ಇದೆಲ್ಲ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆದ್ರೆ ಒಳ್ಳೇದು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 9 o'clock ಆಗಿತ್ತು. ಬಂದ ತಕ್ಷಣ ನಾನು ಅವಳಿಗೆ ಸ್ನಾನ ಮಾಡಿಸ್ದೆ. ಒಂದು ಕೂದ್ಲಿಗೆಲ್ಲ ಹೇರ್ ಸ್ಪ್ರೇ ಹೊಡೆದಿದ್ದೆ, ಆಮೇಲೆ ಮೇಕಪ್ ಅಷ್ಟು ಈಸಿಯಾಗಿ ಹೋಗಲ್ಲ, ಸೊ ಸ್ನಾನನೇ ಮಾಡಿಸ್ಬಿಟ್ಟೆ ಮತ್ತೊಂದ್ಸರಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.